ಹಳೆ ಕೇಸ್ಗಳ ಮಾಹಿತಿ ಪಡೆಯೋಕೆ ಹೊಸ ತಂತ್ರಜ್ಞಾನ ಬಂದಿದೆ. ಹೊಸ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಈಗ ಬೆಂಗಳೂರು ಪೊಲೀಸರು. ನೋಡಿ, ಹಳೆ ಕೇಸ್ಗಳ ಮಾಹಿತಿ ಪಡೆಯೋದಕ್ಕೆ ಹೊಸ ತಂತ್ರಜ್ಞಾನದ ಮೊರೆ ಹೋಗಿದ್ದಾರೆ ಬೆಂಗಳೂರು ಪೊಲೀಸರು. ಯಾವುದೇ ಕೇಸ್ನ ಸಂಪೂರ್ಣ ಮಾಹಿತಿಯನ್ನು ಪಡೆಯೋದಕ್ಕೆ ಪ್ಲಾನ್ ಮಾಡಿರೋದು. ಪ್ರತಿಯೊಂದು ಕೇಸ್ ಬಗ್ಗೆ QR ಕೋಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಅಂದರೆ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಆ ರೀತಿ ಮಾಡ್ತಾ ಇರೋದು. ಬೆಂಗಳೂರಿನ ಮಹದೇವಪುರ ಪೊಲೀಸರು ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಖಂಡಿತ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳಬಹುದು. ಯಾವ ಅಧಿಕಾರಿ ಯಾವ ತನಿಖೆ ಮಾಡಿದ್ದಾರೆ, ಎಷ್ಟು ಸೀಸ್ ಆಗಿದೆ, ಎಲ್ಲದರ ಬಗ್ಗೆ ಆ QR ಕೋಡಲ್ಲಿ ಉಲ್ಲೇಖ ಆಗಿರುತ್ತೆ. ಮತ್ತೊಂದು ಕಡೆ ತನಿಖಾಧಿಕಾರಿ ವರ್ಗಾವಣೆ ಆದರೂ ಕೂಡ ಅದು ಮುಂಬರುವಂತಹ ದಿನಗಳಲ್ಲಿ ಆ ಕೇಸ್ ಏನಾದರೂ ಪ್ರಗತಿಗೆ ಬಂದರೆ ಅದು ಬಹಳಷ್ಟು ಸುಲಭ ಆಗುತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಎಷ್ಟೇ ಹಳೆ ಕೇಸ್ ಆಗಿದ್ರೂ ಕೂಡ ಸಂಪೂರ್ಣವಾದಂಥ ಮಾಹಿತಿ, ಕೆಲವು ಕೇಸ್ಗಳಲ್ಲಿ ಫೈಲ್ಗಳು ಕಳೆದು ಹೋಗಿರುತ್ತೆ. ಹೀಗಾಗಿ QR ಕೋಡ್ ತಂತ್ರಜ್ಞಾನದ ಮೊರೆ ಹೋಗಿರೋದು. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ. ಒಂದಷ್ಟು ವಸ್ತುಗಳನ್ನು ಸೀಸ್ ಮಾಡಿರ್ತಾರಲ್ಲ, ಅದ್ರ ಮೇಲೆ QR ಕೋಡನ್ನು ಅಂಟಿಸೋದು. ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬಂದ್ಬಿಡತ್ತೆ. ಈ ಸಂಬಂಧಪಟ್ಟಂತೆ ಕಮಿಷನರ್ ದಯಾನಂದ್ ಅವರು ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಹಾಜರು ಮಾತುಗಳ ಒಂದು ಏನು ಇದಿದೆ ಪೊಲೀಸ್ ಠಾಣೆಗಳಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಪ್ರಕರಣಗಳಲ್ಲಿ ನಾವು ಏನು ವಶಪಡಿಸಿಕೊಳ್ಳುತ್ತೇವೆ, ಅದರ ಒಂದು ಸರಿಯಾದಂತಹ ಮೇಂಟೆನೆನ್ಸು, ರೆಕಾರ್ಡ್ ಕೀಪಿಂಗು, ಅದರಲ್ಲಿ ಬಹಳಷ್ಟು ಲೋಪದೋಷಗಳು, ನ್ಯೂನತೆಗಳು ಕಂಡು ಬಂದಿದ್ದು, ಅದನ್ನೆಲ್ಲ ಸರಿಪಡಿಸಿದ್ದೇವೆ. ಮತ್ತು ಎಲ್ಲ ಈ ರೀತಿಯ ಮುದ್ದೆಮಾಲುಗಳು ಏನಿದ್ದಾವೆ ಪೊಲೀಸ್ ಠಾಣೆಗಳಲ್ಲಿ ಕೆಲವೊಂದೆಲ್ಲ ಮಿಸ್ಸಿಂಗ್ ಆಗಿತ್ತು, ಅಂಥವನ್ನೆಲ್ಲ ಹುಡುಕಿ ಅದನ್ನು ರಿಕವರಿ ಮಾಡಿ ಮತ್ತು ಆ ರೆಕಾರ್ಡ್ಸ್ಗಳನ್ನೆಲ್ಲ ಅಪ್ಡೇಟ್ ಮಾಡಿದ್ದೇವೆ. ಜೊತೆಗೆ ಭವಿಷ್ಯದಲ್ಲಿ ಈ ರೀತಿಯ ಒಂದು ಇದು ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ಅದಕ್ಕೆ ತಾಂತ್ರಿಕವಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಳಲಾಗಿದೆ. ಅದಕ್ಕೆ ಒಂದೇ ಪ್ರತ್ಯೇಕವಾದಂಥ ಸಾಫ್ಟ್ವೇರನ್ನು ಮಾಡಿ ಪ್ರತಿಯೊಂದು ಯಾವುದೇ ವಸ್ತು ಪೊಲೀಸ್ ಠಾಣೆಯಲ್ಲಿ ಅಥವಾ CCBಯಲ್ಲಿ ಈ ತನಿಖೆಯಲ್ಲಿ ನಾವು ವಶಪಡಿಸಿಕೊಂಡಾಗ ಅದಕ್ಕೆ ಒಂದು QR ಕೋಡನ್ನು ಅದ್ರ ಮೇಲೆ ಹಾಕಲಾಗ್ತದೆ. ಮತ್ತು ಆ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿದ್ರೆ ಆ ಪ್ರಕರಣದ ಎಲ್ಲ ವಿವರಗಳು ನಮಗೆ ಸಿಗ್ತವೆ. ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ಎಲ್ಲ ವಸ್ತುಗಳನ್ನು ಚಲಾಪಿಲಿಗೆ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ. ಯಾವ ವಸ್ತು ಯಾವ ಪ್ರಕರಣದ್ದು ಅನ್ನೋದು ಕೆಲವು ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ. ಮತ್ತು ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿ ಇರುವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಆ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ನ್ಯಾಯಾಲಯಗಳಿಗೆ ಹಾಜರು ಮಾಡಲಿಕ್ಕೆ. ಸೊ ಎಲ್ಲ ಅಂಶಗಳನ್ನು ಗಮನಿಸಿ ಈ ಒಂದು QR ಕೋಡನ್ನು ಈಗ ಮಾಡಲಾಗಿದೆ. ಅದರಿಂದ ಈಗ ಆ್ಯಸ್ ಆಫ್